ಒಂದು ದಿನ ಸಾಯಂಕಾಲ ಕತ್ತಲಾಗ್ತಾ ಇರುತ್ತೆ. ಆಕಾಶದಲ್ಲಿ ಕೆಂಪನೆ ಸೂರ್ಯ ಅಸ್ತಮಿಸ್ತಾ ಇರ್ತಾನೆ. ಹೊಲದ ದಂಡೆಯ ಮೇಲೆ ಪ್ರಸಾದ್ ಅವನ ಮಗ ರಮೇಶ್ ಇಬ್ಬರು ತಲೆ ಹಿಡ್ಕೊಂಡು ದಿಗಿಲಿನಿಂದ ಕೂತಿರ್ತಾರೆ. ಆಗಲೇ ಅದೇ ದಾರಿಯಲ್ಲಿ ಮತ್ತೊಬ್ಬ ರೈತ ನಾಗಯ್ಯ ಎತ್ತುಗಳನ್ನು ಹೊಡೆದುಕೊಂಡು ಬರ್ತಾ ಇರ್ತಾನೆ. ಇಬ್ಬರನ್ನು ನೋಡಿ ಆಶ್ಚರ್ಯ ಹೋಗ್ತಾನೆ. ಏನಯ್ಯ ಪ್ರಸಾದು, ಬೆಳೆ ಚೆನ್ನಾಗಿ ಬೆಳೆದಿದೆಯಲ್ಲ, ಆದ್ರೂ ತಂದೆ ಮಗ ಸ್ಮಶಾನದಿಂದ ಬಂದವ್ರ ಹಾಗೆ ಯಾಕೆ ಹಾಗೆ ಕೂತಿದ್ದೀರಾ? ಪ್ರಸಾದ್ ನಿಟ್ಟಿಸಿರು ಬಿಡುತ್ತಾ ಹೇಳ್ತಾನೆ. ಬೆಳೆ ಬಗ್ಗೆ ದುಃಖ ಅಲ್ಲಯ್ಯ, ಮನೆ ಬಗ್ಗೆನೇ ದುಃಖ. ಏನಾಯ್ತು ರಮೇಶು, ಸಾಲನ ಕರೆಂಟ್ ಬಿಲ್ಲ? ಅದೇನು ಅಲ್ಲ, ನಮ್ಮ ಮನೆಯಲ್ಲಿರುವ 10 ಸಸ್ಯರೇ ನಮ್ಮ ಕಷ್ಟಕ್ಕೆ ಕಾರಣ. ನಾಗಯ್ಯ ನಗುತ್ತಾ ಕೇಳ್ತಾನೆ. ಮತ್ತೆ ಏನಾಯ್ತು? ಬೆಳಿಗ್ಗೆ ರಂಗೋಲಿಯಿಂದ ಶುರುವಾದ ಜಗಳ ಮಧ್ಯಾಹ್ನ ಇಡ್ಲಿಯಿಂದ ಸಾಗ್ತು, ಸಾಯಂಕಾಲ ಸೀರೆ ಜೊತೆ ಮುಗೀತು. ನಾಳೆ ಏನ್ ಹಿಡ್ಕೊಂಡು ಹೊಡ್ಕತ್ತಾರೋ ದೇವ್ರಿಗೆ ಗೊತ್ತು. ನಾವು ಹೊಲದಿಂದ ಮನೆಗೆ ಹೋಗದೆ ಇಲ್ಲೇ ಕೂತ್ಕೊಂಡಿದೀವಿ. ಅಯ್ಯೋ, ನಿಮ್ ಮನೇಲಿ ಟಿವಿ ಅಗತ್ಯನೇ ಇಲ್ವಲ್ಲ, ಅತ್ತೆ ಸೊಸೆಯರೇ ದಿನವೂ ಲೈವ್ ಸೀರಿಯಲ್ ತೋರಿಸ್ತಾ ಇದ್ದಾರಲ್ಲ ಎಂದು ನಗುತ್ತಾ ತನ್ನ ದಾರಿಯಲ್ಲಿ ಹೊರಟು ಹೋಗುತ್ತಾನೆ. ಪ್ರಸಾದ್ ರಮೇಶ್ ಒಬ್ಬರ ಮುಖನೊಬ್ಬರು ನೋಡ್ಕೋತಾರೆ. ಸ್ವಲ್ಪ ಸಮಯ ನಿಶ್ಶಬ್ದ. ಪ್ರಸಾದನಿಗೆ ಒಂದು ಆಲೋಚನೆ ಬರುತ್ತೆ. ತಕ್ಷಣ ಮಗನಿಗೆ ಹೇಳುತ್ತಾನೆ. ಮಗು ರಮೇಶು, ಒಂದು ಉಪಾಯ ಇದೆ ಕಣೋ. ಏನಪ್ಪಾ ಅದು? ನಮ್ಮ ಎದುರಿನ ಮನೆ ಖಾಲಿಯಾಗಿದೆ ಅಲ್ಲ? ರಮೇಶ್ ಆಶ್ಚರ್ಯದಿಂದ, ಹೌದಪ್ಪ ಇದೆ. ನಿಮ್ಮ ಅಮ್ಮನ ಆ ಮನೇಲಿ ಇಟ್ಟೋಣ. ಮತ್ತೆ ಅನಾಮಿಕಾ ಸೊಸೆ ಈ ಮನೆಯಲ್ಲೇ ಇರ್ತಾಳೆ. ಅಂದ್ರೆ ಬೇರೆ ಬೇರೆ ಸಂಸಾರನ ಅಪ್ಪ? ಹೌದು ಮಗನೇ, ಮನೆ ಬೇರೆ ಆದ್ರೆ ಜಗಳ ಕೂಡ ಕಡಿಮೆ ಆಗುತ್ತೆ ಅನ್ಸ್ತಾ ಇದೆ. ಎದುರಿನ ಮನೆ ಅತ್ತೆ, ಪಕ್ಕದ ಮನೆ ಸೊಸೆ ಇದ್ರೆ ಚೆನ್ನಾಗಿರುತ್ತೆ ಅನ್ಸ್ತಾ ಇದೆ. ಇದು ತುಂಬಾ ಒಳ್ಳೆ ಆಲೋಚನೆಯಪ್ಪ. ಬನ್ನಿ ಮನೆಗೆ ಹೋಗಿ ಈ ನಿರ್ಣಯ ಅತ್ತೆ ಸೊಸೆಯರಿಬ್ಬರಿಗೂ ಹೇಳೋಣ ಎಂದು ಇಬ್ಬರು ಮನೆ ಕಡೆ ನಡೆಯುತ್ತಾ ಇರುತ್ತಾರೆ. ಮನೆಯಲ್ಲಿ ಅತ್ತೆ ಸೊಸೆಯರು ಮನೆಯ ಯಜಮಾನಿಕೆ ಬಗ್ಗೆ ಜಗಳವಾಡ್ತಾ ಇರ್ತಾರೆ. ಪ್ರಸಾದ್ ರಮೇಶ್ ಇಬ್ಬರು ಮನೆಗೆ ಸೇರ್ಕೋತಾರೆ. ಮನೆಯಲ್ಲಿ ಮತ್ತೆ ಯುದ್ಧದ ವಾತಾವರಣನೇ. ಒಂದು ಕಡೆ ಶಾರದಾ, ಮತ್ತೊಂದು ಕಡೆ ಅನಾಮಿಕಾ. ಇಬ್ಬರು ಒಬ್ಬರ ಮೇಲೆ ಒಬ್ಬರು ಗಟ್ಟಿಯಾಗಿ ಅರಚ್ಕೋತಾ ಇರ್ತಾರೆ. ಈ ಮನೆಯಲ್ಲಿ ನನ್ ಮಾತೆ ನಡಿಬೇಕು, ಯಜಮಾನಿಕೆ ನಂದೇ. ಈಗ ಇದು ನನ್ ಮನೆ ಕೂಡ, ನಾನು ಇಷ್ಟ ಬಂದ ಹಾಗಿರ್ತೀನಿ. ಹಾಗೆ ಶುರುವಾಯಿತು ಜಗಳ. ಮನೆಗೆ ಬಂದ ತಂದೆ ಮಗನನ್ನು ನೋಡಿ ಕೂಡ ಹಚ್ಚಿಕೊಳ್ಳದೆ ಅತ್ತೆ ಸೊಸೆಯರಿಬ್ಬರು ವಾದಿಸ್ತಾ ಇರ್ತಾರೆ. ಪ್ರಸಾದನಿಗೆ ಕೋಪ ಬರುತ್ತೆ. ಗಟ್ಟಿಯಾಗಿ, ಏನ್ ನಿಲ್ಸ್ತೀರಾ ಎಂದು ಅರಚುತ್ತಾನೆ. ಅಷ್ಟೇ, ಇಬ್ಬರು ಒಂದೇ ಸಲಕ್ಕೆ ಬಾಯಿ ಮುಚ್ಕೋತಾರೆ. ಅಮ್ಮ, ಅನಾಮಿಕಾ, ನಾವು ಒಂದು ನಿರ್ಣಯ ತಗೊಂಡಿದೀವಿ. ಏನು ಮಗನೇ ಅದು? ಹೀಗೆ ದಿನವೂ ಜಗಳವಾಡ್ತಾ ಇರೋದಕ್ಕಿಂತ ನೀವಿಬ್ಬರು ಬೇರೆ ಬೇರೆ ಮನೆಯಲ್ಲಿ ಇದ್ರೆ ಚೆನ್ನಾಗಿರುತ್ತೆ. ಅನಾಮಿಕಾ ಆಶ್ಚರ್ಯದಿಂದ ಕೇಳ್ತಾಳೆ. ಏನು, ಬೇರೆ ಮನೆಯಲ್ಲಿರೋದಾ? ಹೌದು, ಎದುರಿನ ಮನೆಯಲ್ಲಿ ನಾನು ಶಾರದಾ ಇರ್ತೀವಿ, ಈ ಮನೆಯಲ್ಲಿ ನೀನು ಮಗ ಇರಿ. ಆಗ ಅತ್ತೆ ಸೊಸೆಯರಿಗೆ ಎಂತ ಜಗಳನೂ ಇರಲ್ಲ. ಶಾರದಾ, ನಿನ್ ಮನೆಯಲ್ಲಿ ನಿನ್ನ ಯಜಮಾನಿಕೆ ನಡೆಯುತ್ತೆ. ಏನಮ್ಮ ಸೊಸೆ, ನಿನ್ ಮನೆಯಲ್ಲಿ ನಿನ್ಗಿಷ್ಟ ಬಂದ ಹಾಗೆ ನೀನ್ ಇರ್ಬೋದು. ಏನಂತೀರಾ? ನನ್ಗಂತೂ ಎಂತ ಅಭ್ಯಂತರನೂ ಇಲ್ಲ, ಪ್ರಶಾಂತವಾಗಿರ್ತೀನಿ. ನನಗೂ ಕೂಡ ಓಕೆ ಮಾವಯ್ಯ, ನನ್ನ ಮನೇಲಿ ನಾನು ಇಷ್ಟ ಬಂದ ಹಾಗಿರ್ಬೋದು ಎಂದು ಅತ್ತೆ ಸೊಸೆಯರಿಬ್ಬರು ಒಪ್ಪಿಕೊಳ್ಳುತ್ತಾರೆ. ಪ್ರಸಾದ್ ರಮೇಶ್ ಇಬ್ಬರು ಒಬ್ಬರ ಮುಖವನ್ನೊಬ್ಬರು ನೋಡಿಕೊಂಡು ಅಮ್ಮಯ್ಯ ಅಂತ ಒಂದೇ ಸಲ ಉಸಿರೆಳೆದುಕೊಳ್ಳುತ್ತಾರೆ. ಶಾರದಾ ತನ್ನ ಬಟ್ಟೆಗಳು, ಪಾತ್ರೆಗಳು, ದೇವರ ಫೋಟೋಗಳನ್ನು ತೆಗೆದುಕೊಂಡು ಎದುರಿನ ಮನೆಗೆ ಹೋಗುತ್ತಾಳೆ. ಇನ್ನು ನನಗೆ ಸ್ವೇಚ್ಛೆನೇ ಸ್ವೇಚ್ಛೆ, ಹಾಡು ಹಾಕಿಕೊಂಡು ಮನೆಯಲ್ಲ ಡ್ಯಾನ್ಸ್ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ. ಎದುರಿನ ಮನೆಯಲ್ಲಿ ಶಾರದಾ ಪ್ರಸಾದರು ಇರ್ತಾ ಇರ್ತಾರೆ. ಪಕ್ಕದ ಮನೆಯಲ್ಲಿ ರಮೇಶ್ ಅನಾಮಿಕರು ಇರ್ತಾ ಇರ್ತಾರೆ. 1-2 ಗಂಟೆಯ ನಂತರ ಅನಾಮಿಕಾ ಎಂದು ಗಟ್ಟಿಯಾಗಿ ಕರೆಯುತ್ತಾಳೆ ಶಾರದಾ. ಅನಾಮಿಕಾ ಹೊರಗೆ ಬರ್ತಾಳೆ. ಏನಾಯ್ತತ್ತೆ? ನಿಮ್ಮನೆ ಮಾವಿನ ಗಿಡದ ಕೊಂಬೆ ನಮ್ಮ ಮನೆಗೆ ಬಂದಿದೆ. ಎಲೆ ಎಲ್ಲ ನಮ್ಮ ಮನೇಲಿ ಬೀಳ್ತಾ ಇದೆ, ಕೊಂಬೆನ್ ಕಡ್ಸು. ಅತ್ತೆ, ಗಾಳಿ ಬೀಸಿದ್ರೆ ಎಲೆ ಎಲ್ಲಾದ್ರೂ ಬೀಳುತ್ತೆ, ಅಷ್ಟು ಮಾತ್ರಕ್ಕೆ ಕೊಂಬೆನ ಕಡಿಬೇಕಾ? ಇಲ್ಲ, ಅದೆಲ್ಲ ನಂಗೆ ಗೊತ್ತಿಲ್ಲಮ್ಮ. ಕೊಂಬೆ ತೆಗಿಬೇಕಷ್ಟೇ, ಇಲ್ಲ ಅಂದ್ರೆ ಏನ್ ಮಾಡ್ತೀನೋ ನಂಗೆ ಗೊತ್ತಿಲ್ಲ. ಮೊದ್ಲು ನಿಮ್ ಮನೆಯಲ್ಲಿರುವ ಪೇರ್ಲೆ ಮರದ ಕೊಂಬೆನ ನಮ್ಮನೆಯಿಂದ ತೆಗಿರಿ. ಇಬ್ಬರು ಮತ್ತೆ ಜಗಳವಾಡಲಿಕ್ಕೆ ಶುರು ಮಾಡುತ್ತಾರೆ. ಆ ಕಡೆಯಿಂದ ಪ್ರಸಾದ್, ಈ ಕಡೆಯಿಂದ ರಮೇಶರು ನೋಡಿ ತಲೆ ಹಿಡ್ಕೋತಾರೆ. ಅಯ್ಯೋ ರಾಮ, ಮನೆ ಬೇರೆ ಮಾಡಿದ್ವಿ ಹೊರತು ಜಗಳಕ್ಕೆ ಮಾತ್ರ ಬೌಂಡ್ರಿನೇ ಇಲ್ವೇ? ಅಪ್ಪ, ಇವರಿಬ್ಬರನ್ನು ಒಂದು ಗ್ರಾಮದಲ್ಲಿ ಇಡೋದೇ ನಮ್ ತಪ್ಪು ಎಂದು ಹೇಳುತ್ತಲೇ ಊರಿನವರೆಲ್ಲ ನಗುತ್ತಾರೆ. ಮಾರನೇ ದಿನ ಬೆಳಿಗ್ಗೆ ಕೋಳಿ ಕೂಗುತ್ತಲೇ ಸೈಕಲ್ ಬೆಲ್ ಮೊಳಗಿಸುತ್ತಾ ಹಾಲ್ನವರು ಬೀದಿಯೊಳಗೆ ಬರ್ತಾನೆ. ಹಾಲಮ್ಮ, ಹಾಲು, ತಾಜಾ ಎಮ್ಮೆ ಹಾಲು, ಹಾಲು ಅಮ್ಮ. ಆ ಕೂಗು ಕೇಳುತ್ತಲೇ ಎದುರಿನ ಮನೆಯಲ್ಲಿರುವ ಶಾರದಾ ಪಾತ್ರೆ ಹಿಡ್ಕೊಂಡು ಓಡ್ಕೊಂಡು ಹೊರಗೆ ಬರ್ತಾಳೆ. ಅದೇ ಸಮಯದಲ್ಲಿ ಪಕ್ಕದ ಮನೆಯಲ್ಲಿರುವ ಸೊಸೆ ಅನಾಮಿಕಾ ಕೂಡ ಸ್ಟೀಲ್ ಪಾತ್ರೆ ಹಿಡ್ಕೊಂಡು ಓಡ್ಕೊಂಡು ಬರ್ತಾಳೆ. ಅಪ್ಪ, ಮೊದ್ಲು ನನ್ಗೊಂದ್ ಲೀಟರ್ ಹಾಲು ಹಾಕು. ಇಲ್ಲ, ಮೊದ್ಲು ನಾನೇ ಬಂದಿದ್ದೀನಿ, ನನಗೆ ಹಾಕಯ್ಯ. ಏನೇ, ನೀನು ಪಾತ್ರೆ ಜೊತೆ ನಾನು ಮುಂದೆ ನಿಂತಿದ್ದೀನಿ,
ಪಾತ್ರೆ ಮುಂದೆ ಬಂತೇನು, ನೀವು ಬಂದಿಲ್ವಲ್ಲ? ನನ್ ಜೊತೆ ಮಾತನ್ ಕಲ್ಕೋತಾ ಇದ್ಯಾ? ನಾನು ಮಾತಾಡೋದು ನಿಜನೇ ಇಲ್ವಾ? ಹಾಲಿನವನು ನಗುತ್ತಾ, ಅಮ್ಮ ಹಾಲಂತೂ ಇಬ್ಬರಿಗೂ ಸರಿ ಹೋಗುತ್ತೆ, ಒಬ್ಬೊಬ್ರಿಗೂ ಹಾಕ್ತೀನಿ ರೀ. ಇಲ್ಲ ಇಲ್ಲ, ಮೊದ್ಲು ನಂಗೆ ಹಾಕ್ಬೇಕು. ಇಬ್ಬರು ಹಾಲಿನ ಡಬ್ಬವನ್ನು ಹಿಡ್ಕೋತಾರೆ. ಹಾಲಿನವನು ಭಯಪಟ್ಟು, ಅಮ್ಮ ಅಮ್ಮ ನಿಲ್ಲಿ ನಿಲ್ಲಿ, ಕ್ಯಾನು ಕೆಳಗೆ ಬಿದ್ದ ಹಾಗಾಗಿದೆ ಎಂದು ಅರಚುತ್ತಾ ಇರುವಾಗಲೇ ಧಬೀಲ್ ಅಂತ ಆ ಕ್ಯಾನು ಕೆಳಗೆ ಬೀಳುತ್ತದೆ. ಬೆಳ್ಳನೆಯ ಹಾಲು ರೋಡೆಲ್ಲ ನೆಲದ ಪಾಲಾಗುತ್ತದೆ. ಹಾಲಿನವನು ಎರಡು ಕೈಯಿಂದ ತಲೆ ಹಿಡ್ಕೋತಾನೆ. ಇದೆಲ್ಲ ಅನಾಮಿಕದಿಂದನೇ. ಇಲ್ಲ, ನಿನ್ನಿಂದ. ಸಾಕಮ್ಮ, ಈ ದಿನ ನಿಮ್ಮಿಬ್ರಿಗೂ ಹಾಲಿಲ್ಲ ಎಂದು ಖಾಲಿ ಡಬ್ಬ ತೆಗೆದುಕೊಂಡು ಸೈಕಲ್ ಮೇಲೆ ಆ ಹಾಲಿನ ವ್ಯಾಪಾರಿ ಕೋಪದಿಂದ ಹೊರಟು ಹೋಗುತ್ತಾನೆ. ಅದನ್ನು ನೋಡಿ ಅತ್ತೆ ಸೊಸೆಯರು ಅವರವರ ಮನೆಗೆ ಹೊರಟು ಹೋಗುತ್ತಾರೆ. ಮತ್ತೊಂದು ದಿನ ಅನಾಮಿಕ ಮನೆಯಲ್ಲಿ ಬೆಳೆಯುವ ಕೋಳಿ ಕೊಕ್ಕೊ ಅನ್ನುತ್ತಾ ಗೇಟು ದಾಟಿ ನೇರವಾಗಿ ಶಾರದಳ ಮನೆಯೊಳಗೆ ಹೊರಟು ಹೋಗುತ್ತೆ. ಅಯ್ಯೋ, ನನ್ ಕೋಳಿ ಎಲ್ಲಿ ಹೋಯ್ತೋ ಏನೋ ಎಂದು ಹುಡುಕಿಕೊಂಡು ಹೊರಗೆ ಬರುತ್ತಾಳೆ. ಆಗಲೇ ಶಾರದಳ ಮನೆಯೊಳಗಿಂದ ಕೊಕ್ಕೊ ಅನ್ನುವ ಕೋಳಿಯ ಕೂಗು ಕೇಳಿಸುತ್ತದೆ. ಅನಾಮಿಕ ಓಡ್ಕೊಂಡು ಒಳಗಡೆ ಹೋಗುತ್ತಾ ಇದ್ರೆ ಶಾರದಾ ಅಡ್ಡವಾಗಿ ನಿಲ್ತಾಳೆ. ಏಯ್, ಅನುಮತಿ ಇಲ್ಲದ ನನ್ಮೊಳಗೆ ಯಾಕೆ ಬಂದ್ಯೇ? ನನ್ ಕೋಳಿ ಒಳಗಡೆ ಬಂದಿದೆ. ಮನೆಯಲ್ಲಿ ಬಂದ ಕೋಳಿ ಹೊರಗೆ ಬರ್ದೇ ಇರಲ್ವಲ್ಲ ಎಂದು ಶಾರದಾ ಹೇಳುತ್ತಾ ಇರುವಾಗ ಕೋಳಿ ಹೊರಗೆ ಬಂದು ಬಾಗಿಲ ಹತ್ರ ಒಂದು ಮೊಟ್ಟೆಯನ್ನು ಹಾಕುತ್ತೆ. ಆ ಮೊಟ್ಟೆಯನ್ನು ನೋಡಿ ಇಬ್ಬರ ಕಣ್ಣು ದೊಡ್ಡದಾಗತ್ತೆ. ಅಮ್ಮಯ್ಯ, ಈ ದಿನ ತಾಜಾ ಮೊಟ್ಟೆಯಿಂದ ಆಮ್ಲೆಟ್ ಮಾಡ್ಕೋತೀನಿ. ಕೋಳಿ ನಂದು, ಮೊಟ್ಟೆ ಕೂಡ ನಂದು. ಕೋಳಿ ನಿಂದಾಗಿರ್ಬೋದು, ಆದ್ರೆ ಮೊಟ್ಟೆ ಬಂದು ನನ್ ಮನೇಲಿ ಹಾಕಿದೆ, ಆದ್ರಿಂದ ಮೊಟ್ಟೆ ನಂದು. ಹಾಗಾದ್ರೆ ನಾನು ನಿಮ್ ಮನೆ ಒಳಗೆ ಬಂದು ಕೂತ್ಕೊಂಡ್ರೆ ಮನೆ ಕೂಡ ನಂದೇನಾ? ಆ ಮಾತಿಗೆ ಸುತ್ತಮುತ್ತಲಿನವರು ನಗುತ್ತಾರೆ. ಮಾತು ಚೆನ್ನಾಗಿ ಕಲ್ತ್ಕೊಂಡಿದ್ಯಾ, ಆದ್ರೆ ನಾನು ಮಾತ್ರ ಈಗ ಮೊಟ್ಟೆ ಕೊಡಲ್ಲ ಎಂದು ಮೊಟ್ಟೆಯನ್ನು ಕೈಯಲ್ಲಿ ತೆಗೆದುಕೊಳ್ಳುತ್ತಾಳೆ. ತಕ್ಷಣ ಅನಾಮಿಕ ಶಾರದಳ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊತಾಳೆ. ಮೊದ್ಲು ಮೊಟ್ಟೆ ಕೊಡಿ. ಕೊಡಲ್ಲ. ಇಬ್ಬರು ಒಂದೊಂದು ಕಡೆ ಮೊಟ್ಟೆಯನ್ನು ಹಿಡ್ಕೊಂಡು ಎಳೆಯಲಿಕ್ಕೆ ಶುರು ಮಾಡ್ತಾರೆ. ಪ್ರಸಾದ್ ಹೊರಗಿನಿಂದ, ಅಯ್ಯೋ ಜಾಗ್ರತೆ ಅಮ್ಮ, ಮೊಟ್ಟೆ ಒಡೆದೋಗುತ್ತೆ ಎಂದು ಅರಚುತ್ತಾನೆ. ಆದ್ರೆ ಯಾರು ಕೇಳಿಸ್ಕೊಂಡಿಲ್ಲ. ಒಂದೇ ಸಲಕ್ಕೆ ಮೊಟ್ಟೆ ಇಬ್ಬರ ಕೈಯಿಂದ ಕೆಳಗೆ ಜಾರಿ ಕೆಳಗೆ ಬಿದ್ದು ಒಡೆದು ಹೋಗುತ್ತೆ. ಇದೆಲ್ಲ ನಿನ್ನಿಂದಲೇ. ಇಲ್ಲ, ನಿಮ್ಮ ಮೊಂಡಿತನದಿಂದ. ಇಬ್ಬರು ಮತ್ತೆ ಜಗಳವಾಡ್ತಾ ಇರುವಾಗ ಕೋಳಿ ಮಾತ್ರ ಇನ್ನೊಂದು ಸಲ ಕೊಕ್ಕೊ ಅಂತ ಪಕ್ಕದ ಮನೆಯೊಳಗೆ ಹೊರಟು ಹೋಗುತ್ತೆ. ಮತ್ತೊಂದು ದಿನ ಮಧ್ಯಾಹ್ನ ಒಬ್ಬ ಸೀರೆಯ ವ್ಯಾಪಾರಿ ಬಟ್ಟೆಯ ಮೂಟೆಯನ್ನು ತಲೆ ಮೇಲೆ ಇಟ್ಕೊಂಡು ಬರ್ತಾ ಇರ್ತಾನೆ. ಸೀರೆಗಳಮ್ಮ, ಸೀರೆಗಳು, ಸರಿಯಾದ ಹೊಸ ಹೊಸ ಡಿಸೈನ್ ಸೀರೆಗಳು, ಹೊಂದ್ಕೊಂಡ್ರೆ ಒಂದು ಬ್ಲೌಸ್ ಪೀಸ್ ಫ್ರೀ ಅಮ್ಮ ಎಂದು ಗಟ್ಟಿಯಾಗಿ ಅರಚುತ್ತಾ ಬರುತ್ತಾನೆ. ಆ ಮಾತನ್ನು ಕೇಳಿದ ಶಾರದಾ ಮನೆಯೊಳಗಿಂದ ಓಡ್ಕೊಂಡು ಬರುತ್ತಾಳೆ. ಅದೇ ಸಮಯದಲ್ಲಿ ಅನಾಮಿಕ ಕೂಡ ಹೊರಗೆ ಬರುತ್ತಾಳೆ. ವ್ಯಾಪಾರಿ ಚಾಪೆಯನ್ನು ಹಾಸಿ ಅಂದವಾದ ಸೀರೆಗಳನ್ನು ಒಂದರ ಮೇಲೆ ಒಂದು ತೋರಿಸ್ಲಿಕ್ಕೆ ಶುರು ಮಾಡ್ತಾನೆ. ಕಡೆಗೆ ಒಂದು ಅಂದವಾದ ನೀಲಿ ಬಣ್ಣದ ಜರಿ ಸೀರೆ ಹೊರಗೆ ತೆಗೆಯುತ್ತಾನೆ. ಆ ಸೀರೆ ಮಿಂಚ್ತಾ ಇದ್ದಿದ್ರಿಂದ ಶಾರದಳ ಕಣ್ಣು ಮಿಂಚುತ್ತದೆ. ಅದೇ ಸೀರೆಯನ್ನು ನೋಡಿ ಅನಾಮಿಕ ಕೂಡ ಸಂತೋಷ ಪಡ್ತಾಳೆ. ಇಬ್ಬರು ಒಂದೇ ಸಲಕ್ಕೆ ಈ ಸೀರೆ ನನಗೆ ಬೇಕು ಅಂತಾರೆ. ವ್ಯಾಪಾರಿ ನಗುತ್ತಾ, ಅಮ್ಮಂದ್ರ ಜಗಳ ಮಾಡ್ಕೋಬಿಡಿ, ಇಂತಹ ಸೀರೆ ಇನ್ನೊಂದು ಬರುವ ವಾರ ತಂದ್ಕೊಡ್ತೀನಿ. ಈಗ ಯಾರೋ ಒಬ್ರು ತಗೊಳ್ಳಿ. ಈ ವಾರ ನಾನ್ ತಗೋತೀನಿ, ಬರುವ ವಾರ ಅವಳಿಗೆ ತಗೋ ಅಂತ ಹೇಳಿ. ಇಲ್ಲ, ನಾನು ಮೊದಲು ನೋಡಿದ್ದಾದ್ರಿಂದ ನಾನೇ ಮೊದಲು ತಗೋತೀನಿ. ನಾನು ದೊಡ್ಡವಳು, ಮೊದಲು ತಗೊಳ್ಳೋ ಹಕ್ಕು ನಂಗಿದೆ. ದುಡ್ಡು ಹೆಚ್ಚು ಕೊಡ್ತೀನಿ, ಆದ್ರಿಂದ ಸೀರೆ ನಂದೇ. ವ್ಯಾಪಾರಿ ಎಷ್ಟು ಹೇಳಿದರೂ ಇಬ್ಬರು ಕೇಳಿಸಿಕೊಳ್ಳಲಿಲ್ಲ. ಶಾರದಾ ಒಂದು ಕಡೆ, ಅನಾಮಿಕ ಮತ್ತೊಂದು ಕಡೆ. ಸೀರೆಯನ್ನು ಒಂದೊಂದು ಕೈಲಿ ಹಿಡ್ಕೊಂಡು ಎಳೆಯಲಿಕ್ಕೆ ಶುರು ಮಾಡುತ್ತಾರೆ. ವ್ಯಾಪಾರಿ ಭಯಪಡುತ್ತಾ, ಅಮ್ಮ ಅಮ್ಮ ಬೇಡಮ್ಮ, ಅದು ಹೊಸ ಸೀರೆ ಹರಿದು ಹೋಗುತ್ತೆ ಎಂದು ಬೇಡ್ಕೊತಾ ಇರ್ತಾನೆ. ಆದರೆ ಇಬ್ಬರು ಇನ್ನೂ ಬಲವಾಗಿ ಎಳೆಯುತ್ತಾರೆ. ಅಂದವಾದ ನೀಲಿ ಬಣ್ಣದ ಸೀರೆ ಎರಡು ಚೂರಾಗಿ ಹೋಗುತ್ತದೆ. ವ್ಯಾಪಾರಿ ಶಾಕ್ ಆಗಿ ಹೋಗ್ತಾನೆ. ಅಯ್ಯಯ್ಯೋ, ನನ್ನ 10,000 ರೂಪಾಯಿ ಸೀರೆ ಎಂದು ಅಳುಮುಖ ಇಡುತ್ತಾನೆ. ಶಾರದಳ ಕೈಯಲ್ಲಿ ಅರ್ಧ ಸೀರೆ, ಅನಾಮಿಕಳ ಕೈಯಲ್ಲಿ ಮತ್ತೊಂದು ಅರ್ಧ ಸೀರೆ ಇರುತ್ತೆ. ಇಬ್ಬರು ಸೇರಿ ಒಬ್ಬರ ಮುಖವನ್ನೊಬ್ಬರು ನೋಡ್ಕೋತಾರೆ. ಅಷ್ಟರಲ್ಲಿ ಹೊಲದಿಂದ ಪ್ರಸಾದ್, ರಮೇಶ್ ಇಬ್ಬರು ಮನೆಗೆ ಬರ್ತಾರೆ. ಆ ದೃಶ್ಯವನ್ನು ನೋಡಿ ಇಬ್ಬರು ಶಾಕ್ ಆಗುತ್ತಾರೆ. ವ್ಯಾಪಾರಿ ಅಳುತ್ತಾ, ಅಯ್ಯ, ಈ ಅತ್ತೆ ಸೊಸೆಯರಿಗೆ ಸೀರೆ ತೋರಿಸ್ದೆ, ನಾನೇ ಕೊಂಡ್ಕೋತೀನಿ ಅಂತ ಇಬ್ರು ಹರ್ದಾಕಿದ್ರು ಎಂದು ಅನ್ನುತ್ತಾನೆ. ಪ್ರಸಾದ್ ತಕ್ಷಣ ದುಡ್ಡನ್ನು ಕೊಡುತ್ತಾನೆ. ನೋಡಮ್ಮ, ಇವರ ಕಡೆಯಿಂದ ನಾನು ಕ್ಷಮಾಪಣೆ ಕೇಳ್ತಾ ಇದ್ದೀನಿ. ವ್ಯಾಪಾರಿ ತಲೆ ತೂಗಿ ಹೊರಟು ಹೋಗುತ್ತಾನೆ. ಸೀರೆ ಕೊಂಡ್ಕೊಳ್ಳೋಕೆ ಬಂದವರು ಸೀರೆ ಹರಿದ್ಬಿಟ್ಟು ಅದಕ್ಕೆ ಮತ್ತೊಂದು ಸೀರೆ ಕೊಂಡ್ಕೊಳ್ಳೋದಲ್ಲ. ಅಮ್ಮ, ಅನಾಮಿಕ, ನೀವು ಗೆಲ್ಬೇಕು ಅನ್ನುವ ಪ್ರತಿ ಜಗಳದಲ್ಲಿ ಸೋಲ್ತಾ ಇರೋದು ಮಾತ್ರ ನಮ್ಮನೇನೆ. ಒಂದು ದಿನ ತರಕಾರಿ ಹಾಳಾಯ್ತು, ನಿನ್ನೆ ಹಾಲು ಹೋಯ್ತು, ಈಗ ಸೀರೆ ಹರಿತು, ನಾಳೆ ಇನ್ನೇನ್ ಹಾಳು ಮಾಡ್ತಿರೋ? ನೀವಿಬ್ಬರು ಜಗಳವಾಡ್ತಾ ಇರೋ ಪ್ರತಿ ಸಲ ಊರೆಲ್ಲ ನಗ್ತಾ ಇದೆ, ಆದ್ರೆ ನಗೆ ಪಾಲಾಗ್ತಾ ಇರೋದು ನಮ್ ಕುಟುಂಬ ಅಂತ ಯಾಕೆ ಗೊತ್ತಾಗ್ತಾ ಇಲ್ಲ ನಿಮ್ಗೆ? ಈ ಮೊಂಡಿತನ ಬಿಟ್ಟು ಪ್ರೇಮದಿಂದಿರೋದನ್ನ ಕಲ್ತ್ಕೊಳ್ರಿ ಅಮ್ಮ.
ಶಾರದಾ ಅನಾಮಿಕಾ ಒಬ್ಬರ ಮುಖನೊಬ್ಬರು ನೋಡ್ಕೋತಾರೆ. ಒಂದು ಕ್ಷಣ ಇಬ್ಬರಿಗೂ ತಾವು ಮಾಡಿದ ತಪ್ಪು ಅರ್ಥವಾದ ಹಾಗೆ ಅನಿಸುತ್ತೆ. ಆದರೆ ಸೀರೆ ಮೊದಲು ಹೇಳಿದ ಅನಾಮಿಕನೇ. ಸುಳ್ಳು ಮಾವಯ್ಯ, ಮೊದಲು ಹೇಳ್ದಿದ್ದು ಅತ್ತನೇ ಎಂದು ಮತ್ತೆ ಜಗಳ ಶುರು ಮಾಡುತ್ತಾರೆ. ಅದನ್ನು ನೋಡಿದ ಪ್ರಸಾದ್ ರಮೇಶ್ ಇಬ್ಬರು ಒಂದೇ ಸಲಕ್ಕೆ ತಲೆ ಹಿಡ್ಕೋತಾರೆ. ದೇವ್ರೇ, ಇವರಿಗೆ ಬುದ್ಧಿ ಹೇಳೋದು ನಮ್ಮಿಂದಾಗಲ್ಲಯ್ಯ, ನೀನೇ ಏನೋ ಒಂದು ಮಾಡ್ಬಿಡು, ಇವರಿಗೆ ಬುದ್ಧಿ ಬರೋ ಹಾಗೂ ಮಾಡು ದೇವ್ರೆ ಎಂದು ದೇವರನ್ನು ಬೇಡಿಕೊಳ್ಳುತ್ತಾನೆ. ಅಷ್ಟೇ, ಶಾರದಾ ಮನೆಯಲ್ಲಿ ದೇವರ ಫೋಟೋ ಮಾಯವಾಗಿ ಹೋಗುತ್ತದೆ. ಅನಾಮಿಕಾ ಮನೆಯಲ್ಲಿ ದೇವರ ಫೋಟೋ ಕೂಡ ಮಾಯವಾಗಿ ಹೋಗುತ್ತೆ. ಕೆಲವು ಜಗಳಗಳು ಮಾತಿನಿಂದ ನಿಲ್ಲಲ್ಲ, ಅನುಭವವೇ ಅವಳಿಗೆ ನಿಜ ಹೇಳಬೇಕು ಎಂದು ನಾವು ಅರ್ಥ ಮಾಡ್ಕೋಬೇಕು. ಈ ಕತೆ ಹೇಗಿದೆಯೋ ಕಾಮೆಂಟ್ ರೂಪದಲ್ಲಿ ಹೇಳಿ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ನಮಸ್ತೆ. ಗೋದಾವರಿ ಜಿಲ್ಲೆಯಲ್ಲಿರುವ ಸೀತಾರಾಮಪುರ ಅನ್ನುವ ಗ್ರಾಮದಲ್ಲಿ ಶಾರದಾ ಅನಾಮಿಕಾ ಅನ್ನುವ ಅತ್ತೆ ಸೊಸೆಯರಿರ್ತಾ ಇದ್ರು. ಶಾರದಾಳ ಗಂಡ ಕೆಲವು ವರ್ಷಗಳ ಹಿಂದವೇ ಸತ್ತು ಹೋಗಿರುತ್ತಾನೆ. ಆಗಿನಿಂದ ಅವನ ಮಗ ರಮೇಶ್ ಸೊಸೆ ಅನಾಮಿಕಳ ಜೊತೆ ಸೇರಿ ಜೀವಿಸ್ತಾ ಇರ್ತಾಳೆ ಶಾರದಾ. ರಮೇಶ್ ಕೂಲಿ ಕೆಲಸಕ್ಕೆ ಹೋದರೆ ಬಂದ ದುಡ್ಡಿನಿಂದಲೇ ಆ ಕುಟುಂಬ ನಡೀತಾ ಇತ್ತು. ಆದರೆ ಅನಾಮಿಕಾ ಕೂಡ ಕೈ ಜೋಡಿಸಿಕೊಂಡು ಕುಳಿತುಕೊಳ್ಳುವ ಹೆಂಗಸಲ್ಲ. ಮನೆ ಕೆಲಸಗಳ ಜೊತೆ ತರಕಾರಿಯನ್ನು ಬೆಳೆಸಿ ಮಾರುತ್ತಾ ಇದ್ದಳು. ಹಾಗೆ ಮೂವರು ಇದ್ದುದರಲ್ಲಿಯೇ ಜೀವನವನ್ನು ನಡೆಸುತ್ತಾ ಇರುವಾಗ ಒಂದು ದಿನ ಸುವರ್ಣ ಅನ್ನುವ ಹುಡುಗಿ ಭುಜಕ್ಕೆ ಬ್ಯಾಗ್ ಹಾಕಿಕೊಂಡು ಅವರ ಮನೆಗೆ ಬರ್ತಾಳೆ. ಯಾರಮ್ಮ ನೀನೋ, ಏನ್ ಬೇಕು ನಿಂಗೆ? ನಮಸ್ತೆ ಮೇಡಮ್, ನನ್ನ ಹೆಸರು ಸುವರ್ಣ. ಅಂದ್ರೆ ಏನ್ ಮಾಡು ಅಂತೀಯಾ? ಬಾ ಅಮ್ಮ ಸುವರ್ಣ ಅಂತ ಹಾಡು ಹೇಳ್ಬೇಕಾ ಏನೋ? ಅಯ್ಯೋ ಬೇಡ ಮೇಡಮ್, ನಾನು ಟೌನಿಂದ ಬರ್ತಾ ಇದ್ದೀನಿ. ನಾನು ನಿಂಗೆ ಗೊತ್ತಾ? ಮತ್ತೆ ಗೊತ್ತಿಲ್ಲ ಮೇಡಮ್. ಹೋದ್ರೆ ನೀನ್ ನನಗ್ ಗೊತ್ತಾ? ಇಲ್ಲ ಮೇಡಮ್. ಆಗ ನೀನು ಎಲ್ಲಿಂದ ಬಂದ್ರೆ ನನಗೇನಮ್ಮ? ಈಗ ನಿಂಗೆ ಏನ್ ಬೇಕೋ ಅದು ಹೇಳು ಮೊದಲು. ಮೇಡಮ್, ಬರೋದು ಮಳೆಗಾಲ ಗೊತ್ತು. ಬಿಸಿಲು ಕಾಲ ಹೋಗುತ್ತೆ, ಮಳೆಗಾಲ ಬರುತ್ತೆ. ಒಂದು 4 ತಿಂಗಳ ನಂತರ ಮಳೆಗಾಲ ಕೂಡ ಹೋಗಿ ಚಳಿಗಾಲ ಬರುತ್ತೆ. ಅಂದ್ರೆ ಈಗ ಏನ್ ಮಾಡೋಣ ಅಂತ ಹೇಳು ನೀನು? ಸುವರ್ಣ ಅಯೋಮಯದಿಂದ ನೋಡುತ್ತಾ ಇರುವಾಗ ಮನೆಯೊಳಗಿಂದ ಅನಾಮಿಕಾ ಬರ್ತಾಳೆ. ಯಾರು ನೀವು? ಏನ್ ಬೇಕು ನಿಮ್ಗೆ? ಮೇಡಮ್, ನನ್ನ ಹೆಸರು ಸುವರ್ಣ. ಮೊದ್ಲೇ ಹೇಳಿದ್ಯಲ್ಲಮ್ಮ. ಸುವರ್ಣ ಏನು ಮಾತನಾಡಲಿಲ್ಲ. ಅತ್ತೆ, ನೀವು ಮನೆಯೊಳಗೆ ಹೋಗಿ, ನಾನು ಈಕೆ ಜೊತೆ ಮಾತಾಡಿ ಕಳಿಸ್ತೀನಿ. ಶಾರದಾ ಕೋಪದಿಂದ ಒಳಗಡೆಗೆ ಹೋಗುತ್ತಾಳೆ. ನಾವು ಟೌನ್ ಅಲ್ಲಿ ಮನೆ ಹತ್ರವೇ ನಮ್ಮ ಹೆಂಗಸರು ರೂಫ್ ರಿಪೇರ್ ಅಂಡ್ ಲೀಕೇಜ್ ಸಮಸ್ಯೆನ ಹೇಗೆ ಮಾಡ್ಕೋಬಹುದು ಅಂತ ಒಂದು 10 ದಿನದ ಶಿಕ್ಷಣ ಶಿಬಿರವನ್ನು ಇಡ್ತಾ ಇದೀವಿ ಮೇಡಮ್. ನೀವು ತಪ್ಪದೇ ಬರಬೇಕು, ಉಚಿತವಾಗಿ ಕಲಿಸ್ತೀವಿ. ಸರಿ ಸುವರ್ಣ, ಸಮಯವಾದಾಗ ಬರ್ತೀವಿ ಎಂದು ಹೇಳುತ್ತಲೇ ಸುವರ್ಣ ವಿವರಗಳನ್ನು ಬರೆದುಕೊಂಡು ಹೊರಟು ಹೋಗುತ್ತಾಳೆ. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಮಳೆಗಾಲ ಶುರುವಾಗುತ್ತದೆ. ಒಂದು ರಾತ್ರಿ ಎಲ್ಲರೂ ಮಲಗಿರುತ್ತಾರೆ. ಅರ್ಧರಾತ್ರಿ ಮಳೆ ಬೀಳಲಿಕ್ಕೆ ಶುರುವಾಗುತ್ತೆ. ಟಪ್ 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 ಅಂತ ಅನಾಮಿಕಾ ನಿದ್ರೆಯಿಂದ ಇರುವಾಗ ನೀರಿನ ಹನಿಗಳು ಮುಖದ ಮೇಲೆ ಬೀಳುತ್ತದೆ. ಕಣ್ಣು ತೆಗೆದು ನೋಡುತ್ತಾಳೆ. ಮೇಲ್ಛಾವಣಿಯಿಂದ ನೀರು ಸೋರ್ತಾ ಇರುತ್ತೆ. ಅತ್ತೆ ಅತ್ತೆ, ಎದ್ದೇಳಿ ಎದ್ದೇಳಿ ಎದ್ದೇಳಿ. ಶಾರದಾ ಗಬಕ್ಕಂತ ಎದ್ದು ಕೂತ್ಕೋತಾಳೆ. ರಮೇಶ್ ನಿದ್ರೆ ಮತ್ತಿನಿಂದ ಹೇಳ್ತಾನೆ. ಏನಾಯ್ತು ಸೊಸೆ? ಏನಾಯ್ತು ಅನಾಮಿಕಾ? ಮೇಲ್ಛಾವಣಿ ಸೋರ್ತಾ ಇದೆ ಅತ್ತೆ, ಮಳೆ ಜೋರಾಗಿ ಬೀಳ್ತಾರ ಆಗಿದೆ. ಮನೆಯಲ್ಲಿರುವ ಬಕೆಟ್ ಪಾತ್ರೆಗಳು ತಂದು ನೀರು ಬೀಳುವ ಜಾಗದಲ್ಲಿ ಇಡುತ್ತಾರೆ. ರಾತ್ರಿ ಎಲ್ಲ ಮೂವರು ಜಾಗರಣೆ ಮಾಡುತ್ತಾರೆ. ಬೆಳಿಗ್ಗೆ ಆದ ನಂತರ ಹೊರಗಡೆ ಬಂದು ನೋಡುತ್ತಾರೆ. ಊರಿನಲ್ಲಿ ಬಹಳ ಮನೆಗಳ ಪರಿಸ್ಥಿತಿ ಕೂಡ ಹಾಗೆ ಇರುತ್ತೆ. ಎಲ್ಲರೂ ಮಳೆ ಬಗ್ಗೆ ಮಾತಾಡ್ಕೊತಾ ಇರ್ತಾರೆ. ಅಮ್ಮ, ನಾನು ಹೋಗಿ ಮೇಸ್ತ್ರಿನ ಕರ್ಕೊಂಡ್ಬರ್ತೀನಿ. ಸರಿಯಪ್ಪ. ರಮೇಶ್ ಮನೆಯಿಂದ ಹೊರಟು ಹೋಗುತ್ತಾನೆ. ಅತ್ತೆ ಸೊಸೆಯರು ಮನೆ ಕೆಲಸ ಮಾಡಿಕೊಳ್ಳುತ್ತಾ ಇರ್ತಾರೆ. ಸಮಯ ಕಳೆಯುತ್ತಾ ಇರುತ್ತದೆ. ಸಾಯಂಕಾಲ ನಿರಾಸೆಯಿಂದ ತಿರುಗಿ ಬರ್ತಾನೆ. ಏನಾಯ್ತು ರೀ? ಮೇಸ್ತ್ರಿಗಳು ಯಾರು ಬರ್ತಾ ಇಲ್ಲ ಅನಾಮಿಕಾ. ಯಾಕಪ್ಪ? ಎಲ್ರಿಗೂ ಕೆಲಸ ಹೆಚ್ಚಾಗಿದೆ, 1 ತಿಂಗಳವರೆಗೂ ಖಾಲಿ ಇಲ್ಲ ಅಂತ ಇದ್ದಾರೆ. ಆ ಮಾತನ್ನು ಕೇಳಿದ ಅನಾಮಿಕಾ ಆಲೋಚನೆಯಲ್ಲಿ ಬೀಳ್ತಾಳೆ. ಮಾರನೇ ದಿನ ಅನಾಮಿಕಾ ತರಕಾರಿ ಮಾರೋದಕ್ಕೆ ಮಾರ್ಕೆಟ್ಗೆ ಹೋಗ್ತಾಳೆ. ಅಲ್ಲಿ ಸರೋಜರಮಣಿ ಮಾತನಾಡ್ಕೊತಾ ಇರ್ತಾರೆ. ನಮ್ಮ ಮನೇಲಿ ರಾತ್ರಿ ಎಲ್ಲ ನೀರ್ ಸೋರ್ತು. ನಮ್ಮ ಮನೆ ಪರಿಸ್ಥಿತಿ ಕೂಡ ಹಾಗೆ ಇದೆ ಸರೋಜ. ರೂಫ್ ರಿಪೇರ್ ಅಂಡ್ ಲೀಕೇಜ್ ಸರ್ವಿಸ್ ಅಂತ ಕೆಲ್ಸದವ್ರನ್ನ ನೋಡಿದ್ರೆ ಯಾರು ಸಿಕ್ಕಿಲ್ಲ. ಈ ಮಳೆಗಾಲವೆಲ್ಲ ಹೇಗೆ ಕಳಿಬೇಕೋ ಏನೋ ಅಂದುಕೊಳ್ಳುತ್ತಾ ಅವರಿಬ್ಬರು ಹೊರಟು ಹೋಗುತ್ತಾರೆ. ಆಗ ಅನಾಮಿಕಂಗೆ ಒಂದು ಆಲೋಚನೆ ಬರುತ್ತೆ. ಮನೆಗೆ ಬಂದು ಅತ್ತೆ ಹತ್ರ ಮಾತಾಡ್ತಾಳೆ. ಅತ್ತೆ, ಈ ಸಮಸ್ಯೆ ಬಹಳ ಜನಕ್ಕಿದೆ. ಹೌದು ಸೊಸೆ, ಮತ್ತೆ ನಾವು ಈ ಕೆಲಸ ಕಲ್ತ್ಕೊಂಡು ಮಾಡಬಲ್ಲವರಾದ್ರೆ? ಯಾವ ಕೆಲಸ? ರೂಫ್ ರಿಪೇರ್ ಅಂಡ್ ಲೀಕೇಜ್. ಶಾರದಾ ಆಶ್ಚರ್ಯ ಹೋಗುತ್ತಾಳೆ. ಅದು ಮೇಸ್ತ್ರಿಗಳ ಕೆಲಸ ಅಲ್ವೇನಮ್ಮ? ಮೇಸ್ತ್ರಿಗಳು ಕೂಡ ಮನುಷ್ಯರೇ ಅಲ್ವತ್ತೆ? ಅವರು ಕಲ್ತ್ಕೊಂಡ ಹಾಗೆ ನಾವು ಕೂಡ ಕಲ್ತ್ಕೋಬಹುದು. ಆ ಮಾತು ಶಾರದಂಗೆ ಹಿಡಿಸುತ್ತದೆ. ಆಗ ಅತ್ತೆ ಸೊಸೆಯರು ಸೇರಿ ಟೌನ್ ನಲ್ಲಿ ಸುವರ್ಣ ಹತ್ರಕ್ಕೆ ಹೋಗ್ತಾರೆ. ನೀವು ನಿಜವಾಗಿ ಈ ಕೆಲಸ ಕಲ್ತ್ಕೊಳ್ಳೋದಕ್ಕೆ ಬಂದಿದ್ದೀರಾ?
ಹೌದು ಸರ್. ಕೆಲಸ ಚಿಕ್ಕದೋ ದೊಡ್ಡದೋ ಅಂತಲ್ಲ ಸರ್, ಕಲ್ತ್ಕೋಬೇಕು ಅಂತ ಆಸಕ್ತಿ ಇದೆ, ನಾವು ಕಲ್ತ್ಕೋತೀವಿ. ತುಂಬಾ ಚೆನ್ನಾಗಿದೆ, ಬನ್ನಿ. 5 ದಿನದ ಹೊತ್ತು ಅತ್ತೆ ಸೊಸೆಯರು ಕಷ್ಟಪಟ್ಟು ಕಲ್ತ್ಕೋತಾರೆ. ಬಿರುಕು ಹೇಗೆ ಗುರುತಿಸಬೇಕು, ಸಿಮೆಂಟ್ ಮಿಶ್ರಣ ಹೇಗೆ ತಯಾರು ಮಾಡಬೇಕು, ವಾಟರ್ ಪ್ರೂಫ್ ಕೆಮಿಕಲ್ ಹೇಗೆ ಹಾಕಬೇಕು, ಭದ್ರವಾಗಿ ಮೇಲ್ಛಾವಣಿ ಮೇಲೆ ಹೇಗೆ ಕೆಲಸ ಮಾಡಬೇಕು, ಹೀಗೆ ಎಲ್ಲವನ್ನೂ ಕಲಿತುಕೊಳ್ಳುತ್ತಾರೆ. ಮನೆಗೆ ಬಂದ ನಂತರ ರಮೇಶನ್ಗೆ ಹೇಳುತ್ತಾರೆ. ಅವನು ಆಶ್ಚರ್ಯ ಹೋಗುತ್ತಾನೆ. ನಿಜವಾಗಿ ಈ ಕೆಲಸ ನೀವು ಮಾಡ್ತೀರಾ? ಹೌದು ರೀ. ನಿಮ್ಮಿಂದ ಆಗಲ್ಲ ಅನಾಮಿಕಾ, ನನ್ನ ಮಾತು ಕೇಳಿ. ಪ್ರಯತ್ನಿಸದೆ ಸೋತ್ ಹೋಗೋದಕ್ಕಿಂತ ಪ್ರಯತ್ನಿಸಿ ಗೆಲ್ಲೋದು ಒಳ್ಳೇದು ಅಂತ ನಿಮ್ ತಂದೆ ಯಾವಾಗ್ಲೂ ಹೇಳ್ತಾ ಇದ್ರಪ್ಪ. ನಾವು ಪ್ರಯತ್ನ ಮಾಡ್ತೀವಿ, ಖಚಿತವಾಗಿ ಗೆದ್ದೇ ತೀರ್ತೀವಿ. ಸರಿ ಅಮ್ಮ, ನಾನು ಕೂಡ ನಿಮ್ಗೆ ಸಹಾಯ ಮಾಡ್ತೀನಿ ಎಂದು ರಮೇಶ್ ಹೇಳಿದ್ದರಿಂದ ಅತ್ತೆ ಸೊಸೆಯರಿಬ್ಬರಿಗೆ ಧೈರ್ಯ ಬರುತ್ತದೆ. ಮೊದಲು ಅವರ ಮನೆಯನ್ನು ರಿಪೇರಿ ಮಾಡ್ಕೋತಾರೆ. ಆ ದಿನ ಮಳೆ ಬರುತ್ತದೆ. ಮನೆ ಸೋರಲಿಲ್ಲ. ಅತ್ತೆ ಸೊಸೆಯರು ರಮೇಶ್ ಸಂತೋಷ ಪಡುತ್ತಾರೆ. ಇನ್ನು ಮಾರನೇ ದಿನ ಮನೆಯ ಹೊರಗೆ ಅತ್ತೆ ಸೊಸೆಯ ರೂಫ್ ರಿಪೇರ್ ಅಂಡ್ ಲೀಕೇಜ್ ಸರ್ವಿಸ್ ಅಂತ ಬೋರ್ಡ್ ಇಡುತ್ತಾರೆ. ಬೋರ್ಡ್ ನೋಡಿ ಕೆಲವರು ನಗುತ್ತಾರೆ. ಅತ್ತೆ ಸೊಸೆಯರು ರೂಫ್ ರಿಪೇರ್ ಮಾಡ್ತಾರಾ? ಇದು ಎಷ್ಟು ಕಾಲ ನಡೆಯುತ್ತೋ ನೋಡೋಣ ಎಂದು ನಗುತ್ತಾರೆ. ಅವರ ನಗುವನ್ನು ಅನಾಮಿಕಾ ಶಾರದಾ ಹಚ್ಕೊಳ್ಳಿಲ್ಲ. ಅದೇ ದಿನ ಒಬ್ಬ ವೃದ್ಧ ಬರುತ್ತಾನೆ. ಅವನ ಹೆಸರು ರಾಮಯ್ಯ. ಅನಾಮಿಕಾ, ನಮ್ಮ ಮನೇಲಿರೋದು ಒಂದೇ ರೂಮು, ಅದು ಕೂಡ ಸೋರ್ತಾ ಇದೆ. ಸ್ವಲ್ಪ ಬಂದು ನೋಡ್ತೀಯಮ್ಮ? ತಪ್ಪದೆ ನೋಡ್ತೀನಿ ಅಜ್ಜಯ್ಯ ಎಂದು ಅತ್ತೆ ಸೊಸೆಯರಿಬ್ಬರು ಸೇರಿ ರಾಮಯ್ಯನ ಮನೆಗೆ ಹೋಗುತ್ತಾರೆ. ಸೋರ್ತಾ ಇರುವ ರೂಮನ್ನು ಪರಿಶೀಲಿಸುತ್ತಾರೆ. ಮೇಲ್ಛಾವಣಿಯಲ್ಲಿ ಚಿಕ್ಕ ಬಿರುಕು ಇದೆ ಎಂದು ಗಮನಿಸುತ್ತಾರೆ. ಜಾಗೃತಿಯಾಗಿ ಶುಭ್ರ ಮಾಡಿ ಸಿಮೆಂಟ್ ಹಾಕುತ್ತಾರೆ. ಆ ನಂತರ ವಾಟರ್ ಪ್ರೂಫ್ ಕೋಟಿಂಗ್ ಕೂಡ ಹಾಕುತ್ತಾರೆ. ಕೆಲಸ ಪೂರ್ತಿಯಾಗುತ್ತದೆ. ರಾಮಯ್ಯ ಕೊಟ್ಟ ದುಡ್ಡು ತೆಗೆದುಕೊಂಡು ಅತ್ತೆ ಸೊಸೆಯರು ಹೊರಟು ಹೋಗುತ್ತಾರೆ. ತಮ್ಮ ಮೊದಲ ಸಂಪಾದನೆ ಬಂದಿದ್ದರಿಂದ ಅತ್ತೆ ಸೊಸೆಯರು ಎಷ್ಟೋ ಸಂತೋಷ ಪಡುತ್ತಾರೆ. ಆ ರಾತ್ರಿ ಭಾರಿ ಮಳೆ ಬೀಳುತ್ತದೆ. ಆದರೆ ರಾಮಯ್ಯನ ಮನೆಯಲ್ಲಿ ಒಂದು ಹನಿ ಕೂಡ ಸೋರಲಿಲ್ಲ. ರಾಮಯ್ಯ ಎಷ್ಟೋ ಆನಂದ ಪಡುತ್ತಾನೆ. ಈ ಅತ್ತೆ ಸೊಸೆಯರು ನನ್ನ ಮನೆನ ಬಹಳ ಚೆನ್ನಾಗಿ ರಿಪೇರ್ ಮಾಡಿದ್ದಾರೆ ಎಂದುಕೊಂಡು ಆ ದಿನ ರಾತ್ರಿ ಪ್ರಶಾಂತವಾಗಿ ಮಲಗುತ್ತಾನೆ. ಮಾರನೇ ದಿನ ಬೆಳಗಿನ ಜಾವವೇ ರಾಮಯ್ಯ ಓಡಿಕೊಂಡು ಅತ್ತೆ ಸೊಸೆಯರ ಹತ್ರಕ್ಕೆ ಬರ್ತಾನೆ. ಶಾರದಮ್ಮ, ಅನಾಮಿಕಾ ಅವರಿಬ್ಬರು ಹೊರಗೆ ಬರುತ್ತಾರೆ. ಏನಾಯ್ತು ಅಜ್ಜಯ್ಯ? ಒಂದು ಹನಿ ಕೂಡ ಬೀಳಲಿಲ್ಲ. ನಿಮ್ಮ ಕೆಲಸ ಅದ್ಭುತ. ಆ ಮಾತನ್ನು ಕೇಳಿ ಶಾರದಾ ಅನಾಮಿಕಾ ಸಂತೋಷ ಪಡುತ್ತಾರೆ. ರಾಮಯ್ಯ ಮತ್ತಷ್ಟು ದುಡ್ಡು ಕೊಡಲಿಕ್ಕೆ ಹೋಗುತ್ತಾನೆ. ಅತ್ತೆ ಸೊಸೆಯರು ಬೇಡ ಅಂತ ಹೇಳ್ತಾರೆ. ರಾಮಯ್ಯ ತನ್ನ ಮನೆಗೆ ಹೊರಟು ಹೋಗುತ್ತಾ ದಾರಿಯಲ್ಲಿ ಕಂಡವರಿಗೆಲ್ಲರಿಗೂ ತನ್ನ ಮನೆಯ ಕೆಲಸದ ಬಗ್ಗೆ ಹೇಳುತ್ತಾನೆ. ಹಾಗೆ ಊರೆಲ್ಲ ಮಾತನಾಡಿಕೊಳ್ಳಲಿಕ್ಕೆ ಶುರುವಾಗುತ್ತದೆ. ಮಾರನೇ ದಿನವೇ ಮತ್ತೊಂದೆರಡು ಮನೆಯ ಕೆಲಸ ಬರುತ್ತದೆ. ಒಂದು ವಾರದಲ್ಲಿ 6 ಮನೆಯ ಕೆಲಸ ಬರುತ್ತೆ ಅವರಿಗೆ. ಒಂದು ತಿಂಗಳಲ್ಲಿ 20 ಮನೆಗಳ ಕೆಲಸ. ಅತ್ತೆ ಸೊಸೆಯರು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಬಹಳ ಬ್ಯುಸಿಯಾಗಿ ಹೋಗುತ್ತಾರೆ. ಒಂದು ದಿನ ಗ್ರಾಮದ ಪಾಠಶಾಲೆಯಿಂದ ಪ್ರಧಾನ ಉಪಾಧ್ಯಾಯ ಬರುತ್ತಾನೆ. ಕೂರಿಸುತ್ತಾರೆ. ಹೇಳಿ ಸರ್. ನಮ್ಮ ಸ್ಕೂಲ್ ಎಲ್ಲವೂ ಮೇಲ್ಛಾವಣಿ ಸೋರ್ತಾ ಇದೆ. ಸ್ಕೂಲ್ ಭವನ ಬಹಳ ಹಳೆಯದು. ಬಹಳ ಕಡೆ ಬಿರುಕುಗಳಿವೆ. ಕೆಲವು ರೂಮಿನಲ್ಲಿ ಮೇಲ್ಛಾವಣಿಯ ಗಾರೆ ಕೂಡ ಉದುರು ಹೋಗ್ತಾ ಇದೆ. ಮಳೆ ಬಿದ್ರೆ ತರಗತಿಯ ರೂಮಲ್ಲಿ ನೀರು ನಿಲ್ತಾ ಇದೆ. ನೀವು ಅದನ್ನ ಸರಿ ಮಾಡಬೇಕು. ಈ ಕೆಲಸ ಚೆನ್ನಾಗಿ ಮಾಡಿದರೆ ಮಕ್ಕಳಿಗೆ ಬಹಳ ಉಪಯೋಗವಾಗುತ್ತೆ. ಅನಾಮಿಕಾ ಶಾರದಾ ಒಬ್ಬರನ್ನೊಬ್ಬರು ನೋಡಿಕೊಳ್ಳುತ್ತಾರೆ. ಇದು ಅವರ ಜೀವನದಲ್ಲಿ ದೊಡ್ಡ ಅವಕಾಶವೆಂದು ಅರ್ಥವಾಗುತ್ತದೆ. ನಾವು ಪೂರ್ತಿಯಾಗಿ ಪರಿಶೀಲಿಸಿ ಹೇಳ್ತೀವಿ ಸರ್, ಬನ್ನಿ. ಪ್ರಧಾನ ಉಪಾಧ್ಯಾಯನ ಜೊತೆ ಅನಾಮಿಕಾ, ಶಾರದಾ, ರಮೇಶ್ ಸ್ಕೂಲ್ನ ಹತ್ರಕ್ಕೆ ಬರುತ್ತಾರೆ. ಎಲ್ಲರೂ ಭವನವೆಲ್ಲ ತಿರುಗಿ ನೋಡುತ್ತಾರೆ. ರಮೇಶ್ ಅಳತೆ ತಗೋತಾನೆ. ಸಾಯಂಕಾಲಕ್ಕೆ ಕೆಲಸದ ವಿವರ ಸಿದ್ಧ ಮಾಡುತ್ತಾರೆ. ನಾಳೆಯಿಂದನೇ ಕೆಲಸ ಶುರು ಮಾಡೋಣ ಸರ್. ಪ್ರಧಾನ ಉಪಾಧ್ಯಾಯ ಬಹಳ ಸಂತೋಷ ಪಡುತ್ತಾನೆ. ಶಾರದಾ, ಅನಾಮಿಕಾ, ರಮೇಶ್ ಮನೆಗೆ ಬರುತ್ತಾರೆ. ಕೆಲಸಕ್ಕೆ ಸಂಬಂಧಿಸಿದ ಪ್ಲಾನ್ ಮಾಡ್ಕೋತಾರೆ. ಮಾರನೇ ದಿನ ಕೆಲಸ ಮಾಡಲಿಕ್ಕೆ ಶುರು ಮಾಡುತ್ತಾರೆ. ಮೊದಲು ಹಳೆ ಬಿರುಕುಗಳೆಲ್ಲವನ್ನು ಶುಭ್ರ ಮಾಡುತ್ತಾರೆ. ಆ ನಂತರ ಪ್ರತ್ಯೇಕವಾದ ವಾಟರ್ ಪ್ರೂಫ್ ಮಿಶ್ರಣವನ್ನು ತಯಾರು ಮಾಡಿ ಬಿರುಕುಗಳಲ್ಲಿ ತುಂಬಿಸುತ್ತಾರೆ. ಹಾಗೆ 5 ದಿನದ ಕಾಲ ಕೆಲಸ ನಡೆಯುತ್ತದೆ. ಇನ್ನು 6ನೇ ದಿನ ಕೆಲಸ ಸಂಪೂರ್ಣವಾಗುತ್ತದೆ. ಅತ್ತೆ ಸೊಸೆಯರು ದುಡ್ಡು ತೆಗೆದುಕೊಂಡು ಹೊರಟು ಹೋಗುತ್ತಾರೆ. ಒಂದು ವಾರದ ನಂತರ ಭಾರಿ ಮಳೆ ಶುರುವಾಗುತ್ತದೆ. ಊರೆಲ್ಲ ಮಿಂಚು ಗುಡುಗುಗಳಿಂದ ನಡುಗಿ ಹೋಗುತ್ತೆ. ಸ್ಕೂಲ್ ಪ್ರಧಾನ ಉಪಾಧ್ಯಾಯ ಮನೆಯಲ್ಲಿ ಟೆನ್ಷನ್ ಇಂದ ಇರುತ್ತಾನೆ. ಶಾರದಾ, ಅನಾಮಿಕಾ ಕೂಡ ಸ್ವಲ್ಪ ಟೆನ್ಷನ್ ಇಂದನೇ ಇರ್ತಾರೆ. ಅಮ್ಮ, ಅನಾಮಿಕಾ, ನಾವು ನಮ್ಮ ಕೆಲಸವನ್ನು ಏನು ತಪ್ಪು ಮಾಡದೆ ಕರೆಕ್ಟಾಗಿ ಮಾಡಿದೀವಿ. ನಮಗೆ ಎಲ್ಲಿಂದ ಯಾರಿಂದರೂ ಮಾತು ಬರೋದಿಲ್ಲ. ನನ್ನನ್ನು ನಂಬಿ ಎಂದು ರಮೇಶ್ ಅವರಿಗೆ ಧೈರ್ಯ ಹೇಳುತ್ತಾನೆ. ಆ ದಿನವಂತೂ ಕಳೆದು ಹೋಗುತ್ತದೆ. ಮಾರನೇ ದಿನ ಬೆಳಿಗ್ಗೆ ಪ್ರಧಾನ ಉಪಾಧ್ಯಾಯನ ಜೊತೆ ಅತ್ತೆ ಸೊಸೆಯರು ಸ್ಕೂಲ್ ಹತ್ರಕ್ಕೆ ಬರುತ್ತಾರೆ. ಒಂದು ತರಗತಿ ರೂಮನ್ನು ಪರಿಶೀಲಿಸಿ ನೋಡುತ್ತಾರೆ. ಎಲ್ಲಿಯೂ ಒಂದು ಹನಿ ಕೂಡ ಬೀಳಲಿಲ್ಲ. ಅವರ ಆನಂದಕ್ಕೆ ಹದ್ದೇ ಇಲ್ಲ. ನೀವಿಬ್ಬರು ಅದ್ಭುತ ಮಾಡಿದ್ದೀರಾ. ಇಲ್ಲಿಯವರೆಗೂ ಯಾರು ಇಷ್ಟು ಶ್ರದ್ಧೆಯಿಂದ ಕೆಲಸ ಮಾಡಿರಲಿಲ್ಲ ಎಂದು ಪ್ರಶಂಸಾ ಪತ್ರ ಕೊಡುತ್ತಾನೆ.
ಈ ವಾರ್ತೆ ಪಕ್ಕದ ಗ್ರಾಮದವರೆಗೂ ಸೇರುತ್ತದೆ. ಅತ್ತೆ ಸೊಸೆಯರಿಗೆ ಕೆಲಸ ಮತ್ತಷ್ಟು ಹೆಚ್ಚಾಗುತ್ತದೆ. ಒಂದು ದಿನ ಪಕ್ಕದ ಊರಿನ ರೈತ ಗಂಗಯ್ಯ ಬರುತ್ತಾನೆ. ನಮ್ಮ ಧಾನ್ಯದ ಗೋದಾಮಿನ ಮೇಲ್ಚಾವಣಿ ಸೋರ್ತಾ ಇದೆ, ಧಾನ್ಯವೆಲ್ಲ ಹಾಳಾಗಿ ಹೋಗ್ತಾ ಇದೆ, ನೀವು ಬಂದು ನೋಡ್ಬೇಕು ಅಂತ ಬೇಡ್ಕೊತಾನೆ. ಮೂವರು ತಕ್ಷಣ ಹೋಗುತ್ತಾರೆ. ಗೋದಾಮೇನು ಬಹಳ ದೊಡ್ಡದು, ಆದ್ರೆ ರೈತನ ಕಷ್ಟ ನೋಡಿ ಕೆಲಸ ಮಾಡ್ಕೊಳ್ಳೋದಕ್ಕೆ ಒಪ್ಕೋತಾರೆ. 10 ದಿನದ ಕಾಲ ಕಷ್ಟಪಟ್ಟು ಗೋದಾಮ್ ಎಲ್ಲವನ್ನು ರಿಪೇರಿ ಮಾಡುತ್ತಾರೆ. ಆ ನಂತರ ಬಂದ ಮಳೆಯಲ್ಲಿ ಧಾನ್ಯ ಪೂರ್ತಿಯಾಗಿ ಸುರಕ್ಷಿತವಾಗಿ ನಿಂತಿರುತ್ತದೆ. ನೀವಿಲ್ದೇ ಇದ್ರೆ ನನಗೆ ಲಕ್ಷಾಂತರ ರೂಪಾಯಿ ನಷ್ಟ ಬರ್ತಾ ಇತ್ತಮ್ಮ ಎಂದು ಕೃತಜ್ಞತೆ ಹೇಳುತ್ತಾನೆ. ಆ ಮಾತನ್ನು ಕೇಳಿದ ಶಾರದಾಳ ಕಣ್ಣಿನಲ್ಲಿ ಆನಂದ ಕಾಣಿಸುತ್ತದೆ. ಹಾಗೆ ಕಾಲ ಕಳೆಯುತ್ತಾ ಇರುತ್ತದೆ. ವ್ಯಾಪಾರ ಚೆನ್ನಾಗಿ ಬೆಳೆಯುತ್ತದೆ. ಮೂವರಿಂದ ಎಲ್ಲ ಕೆಲಸ ಮಾಡುವುದು ಕಷ್ಟವಾಗುತ್ತದೆ ಎಂದು ಅತ್ತೆ ಸೊಸೆಯರು ಆಲೋಚಿಸಿ ಇನ್ನು ಕೆಲವು ಮಹಿಳೆಯರಿಗೆ ಶಿಕ್ಷಣ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಮಾತಾಡ್ಕೋತಾರೆ. ಊರಿನಲ್ಲಿರುವ ಬಡ ಮಹಿಳೆಯನ್ನು ಕರೆಸುತ್ತಾರೆ. ಅವರಲ್ಲಿ ಕೆಲವರು ಗಂಡನನ್ನು ಕಳೆದುಕೊಂಡವರು ಇರುತ್ತಾರೆ. ನಾವು ಕಲ್ತ್ಕೊಂಡಿದ್ದು ನಿಮ್ಗೆ ಕಲಿಸ್ತೀವಿ, ನೀವು ಕಷ್ಟಪಡಬೇಕು ಅಷ್ಟೇ. ಎಲ್ಲರೂ ಸಂತೋಷದಿಂದ ಒಪ್ಪಿಕೊಳ್ಳುತ್ತಾರೆ. 1 ತಿಂಗಳ ಕಾಲ ಶಿಕ್ಷಣ ಕೊಡುತ್ತಾರೆ. ಮಹಡಿ ಹತ್ತಬೇಕು, ಹೇಗೆ ಭದ್ರತೆ ಪಾಲಿಸಬೇಕು, ಹೇಗೆ ಬಿರುಕುಗಳನ್ನು ಗುರುತಿಸಬೇಕು ಎಲ್ಲ ಕಲಿಸುತ್ತಾರೆ. ಕೆಲವು ಕಾಲದಲ್ಲಿಯೇ ಒಂದು ಬಲವಾದ ಬೃಂದ ತಯಾರಾಗುತ್ತದೆ. ಆ ದಿನದಿಂದ ಅತ್ತೆ ಸೊಸೆಯ ರೂಫ್ ರಿಪೇರ್ ಅಂಡ್ ಲೀಕೇಜ್ ಸರ್ವಿಸ್ ಅನ್ನುವ ಹೆಸರು ಜಿಲ್ಲೆಯಷ್ಟೇ ಅಲ್ಲ, ಸುತ್ತಮುತ್ತಲಿನ ಜಾಗಗಳೆಲ್ಲ ಪ್ರಸಾರ ಹೊಂದುತ್ತದೆ. ಮಳೆ ಬಿದ್ದಾಗ ಜನರು ಭಯಪಡದೆ ಅತ್ತೆ ಸೊಸೆಯರಿಗೆ ಫೋನ್ ಮಾಡಿ ಅಂತ ಹೇಳುವಷ್ಟು ಸ್ಥಾಯಿಗೆ ಏರುತ್ತಾರೆ. ಸಮಸ್ಯೆಗಳು ಕೆಲವು ಸಲ ಅವಕಾಶದ ರೂಪದಲ್ಲಿ ಬರುತ್ತದೆ. ಅದನ್ನು ಗುರುತಿಸಿ ಕಷ್ಟಪಟ್ಟರೆ ಸಾಧಾರಣ ಮನುಷ್ಯರು ಕೂಡ ಅಸಾಧಾರಣದ ವಿಜಯವನ್ನು ಸಾಧಿಸಬಲ್ಲವರಾಗುತ್ತಾರೆ. ನೀವೇನ್ ಹೇಳ್ತೀರೋ ಕಮೆಂಟ್ ರೂಪದಲ್ಲಿ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.